ಟಾರ್ಚ್ ತಂದಿದ್ದು ಒಳ್ಳೇದಾಯ್ತು ಗೀತಾ. ಏನೇ ನಿನ್ ಕೆಲ್ಸ ಕರೆಂಟ್ ಬೇರೆ ಅಡ್ಡ ಬರ್ತಿದೆ. ಅಡ್ಡ ಬಂದಿದ್ದು ಕರೆಂಟ್ ಅಲ್ಲ ಸಿಂಕು, ನಮ್ ಕರೆಂಟ್ ಸ್ಪೀಡ್ ಅನ್ನ ಕಟ್ ಮಾಡೋ ಮನ್ಸ್ಗಳು. ಯಾರೇ ಆಗ್ ಮಾಡಕ್ ಸಾಧ್ಯ? ಇನ್ಯಾರು? ನಮ್ ಯಜಮಾನ್ರೆ ಆಗಿರ್ತಾರೆ. ಹೊಲ್ಗೆ ಕೆಲ್ಸಕ್ಕೆ ಬೀದಿ ದೀಪ ಸಹಾಯ ಮಾಡ್ತಿದೆ ಅಂತ ಅದನ್ನೇ ಕಟ್ ಮಾಡೋ ಪ್ರಯತ್ನ ಇದು. ಓ, ಅದಕ್ಕೇನ ಸೌಂಡ್ ಬಂದಿದ್ದು? ಹಾ, ನಾನ್ ಗುರಿ ತಲುಪಾರ್ದು ಅಂತ ಗುರಿ ಇಟ್ ಮಾಡಿರೋ ಕೆಲ್ಸ ಇದು. ನೀವಿದಕ್ಕೆ ಹೆದ್ರಿ ಕಿರ್ಚ್ಕೊಂಡ್ರಿ. ಎಂತ ನೀಚ್ ಮನ್ಸುಗಳೇ ಅವ್ರದ್ದು. ಎಂತ ನೀಚ್ ಮನ್ಸುಗಳಿದ್ರು ನಾನ್ ಗೆಲುವಿನ ಗೀಟನ ಗೀಚ್ಲೇಬೇಕು. ಕೆಲ್ಸ ನಿಲ್ಬಾರ್ದು ತುಳಿಯೇ. ಕರೆಂಟ್ ಹೋದಾಗ ಅಯ್ಯೋ ಈಗ ಆಯ್ತಲ್ಲ ಅಂತ ಕಿರ್ಚ್ಬೋದು, ಆದ್ರೆ ಈ ಟಾರ್ಚ್ ಲೈಟ್ ಅಲ್ಲಿ ಕೆಲ್ಸ ನಿಲ್ಲೋದಿಲ್ಲ. ನಿಜ ಕಣೆ ಗೀತಾ, ಪಂದ್ಯ ಗೆಲ್ಲೋರ್ಗು ಕೆಲ್ಸ ನಿಲ್ಲೋದಿಲ್ಲ. ಕಮಾನ್. ಹೆಂಗೇವ ನಿನ್ನ ಮಗ ತಲೆ ಉಪಯೋಗಿಸೋದಕ್ಕೆ ಆ ಗೀತಂದು ತಲೆ ಉಳಿತು, ಅವಳ ತಲೆ ಮೇಲಿದ್ದ ಬಲ್ಬು ಇನ್ನು ಅವಳ ಕೆಲಸ ಸ್ಟಾಪ್. ಅಲ್ಲ, ಯಾವ ನಕ್ಷತ್ರ ತಂಗಮ್ಮ ಇವಳದು? ಇವನು ಬಲ್ಬ್ ಹೊಡೆದ್ರೆ ಅವಳು ಟಾರ್ಚ್ ಹಾಕೊಂಡು ಕೆಲಸ ಮಾಡ್ತಿದ್ದಾಳಲ್ಲ ತಂಗಮ್ಮ. ಇದು ಏನ್ ಕರ್ಮ ತಂಗ್ಯವ. ನಾವು ಅವಳ ದಾರಿ ಕಲ್ಲು ಹಾಕಿದ್ರೆ ಅವಳು ಇನ್ನೊಂದು ದಾರಿ ಹುಡ್ಕೊಂತಿದ್ದಾಳಲ್ಲ ತಂಗ್ಯವ. ಹೋಗಿ ನೋಡು, ಅದೇ ಸ್ಪೀಡು, ಅದೇ ರೇಂಜು, ಅದೇ ಹೊಲ್ಗೆ. ಬಹುಶಃ ಇವನು ಹಾರಿಸಿದ ಗುಂಡಿ ಏನಾದ್ರೂ ಅವಳ ತಲೆ ಎಗರಿಸಿದ್ರೆ ಬಹುಶಃ ಕಾಲ್ ಮತ್ತೆ ಕೈಯಲ್ಲಿ ಆ ಹೊಲಿಗೆ ಕೆಲಸನ ಅವಳು ಮುಗಿಸ್ಕೊಂತಿದ್ದಾಳು ಅಂತ ಅನಿಸುತ್ತೆ. ಅದೇ ಸ್ಪೀಡಲ್ಲಿ ಇದ್ದಾಳ ತಂಗಿವ. ತುಕ್ಕು ಹೋಗಿ ನೋಡು. ಛಲಗಾತಿ ತಂಗಿವ ಇವಳು. ಹಠ ಇದೆ ಇವಳಿಗೆ, ಗೆದ್ದೇ ಗೆಲ್ತಾಳೆ ತಂಗಿವ. ಖಂಡಿತ ನಾನು ಬರ್ಕೊಡ್ತೀನಿ, ನಿನ್ನ ಮುಂದೆ ಇವಳು ಗೆದ್ದೇ ಗೆಲ್ತಾಳೆ. ಗೆಲ್ಲಲ್ಲ. ಅವಳನ್ನ ಸೋಲ್ಸೋದಕ್ಕೆ ನನ್ನ ಹತ್ರ ದಾರಿ ಇದೆ. ಏನಮ್ಮ? ಗೀತಾ ಗೆಲ್ಲೋ ದಾರಿಲಿ ಕೆಲಸ ಮಾಡ್ತಾ ಹೋಗ್ಲಿ. ಅದ್ ಎಷ್ಟಾಗುತ್ತೋ ಅಷ್ಟು ಮಾಸ್ಕ್ ಹೊಲ್ದು ಹಾಕ್ಲಿ. ಆಮೇಲೆ ಮಿಕ್ಕಿದ್ದು ಅದೇ ಮಿಕ್ಕಿದ್ದು ಏನದು? ನಮ್ಮ ಗೆಲುವು. ಅದರ ದಾರಿ ಬಂದ್ ಹೇಳ್ತೀನಿ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬೇಡಿ. ಯಾವಾಗ? ಸದ್ಯಕ್ಕೆ ಕಾಯ್ಬೇಕು. ಕಾಲಲ್ಲಿ ಒದ್ಯೋದಕ್ಕೂ ಕಾಲ ಕೂಡ ಬರ್ಬೇಕು. ಯಾವುದೇ ಕಾರಣಕ್ಕೂ ಮಲಗಬೇಡಿ. ಅಲ್ಲ ತಂಗಿವ, ಈ ಗೀತನ ಸೋಲ್ಸೋಕಿರೋ ದಾರಿ ಫಿಕ್ಸ್ ತಾನೆ? ಪರಿಣಾಮ ಫಿಕ್ಸ್ ಮಾಡಿದ್ಮೇಲೆ ಭಾನುಮತಿ ಭರವಸೆ ಕೊಡೋದು. ಗೀತಾ ಸೋಲೋದು ಗ್ಯಾರಂಟಿ.
ಯಾಕಂದ್ರೆ ಇದು ನನ್ನ ದಾರಿ. ಏನಮ್ಮ ಈ ರಾತ್ರಿಯಲ್ಲಿ ಬೀದಿಲಿ ಕೂತ್ಕೊಂಡು ಮಾಸ್ಕ್ ಹೊಲಿತಾ ಇದ್ದೀರಾ? ಸರ್ ನಮ್ ಗೀತಂಗೆ ಡಿಸ್ಟರ್ಬ್ ಮಾಡ್ಬಿಡಿ, ಅವ್ರ ಕೆಲ್ಸಕ್ಕೆ ಕಷ್ಟ ಆಗುತ್ತೆ. ನನ್ ಫ್ರೆಂಡ್ ನಾಳೆ ಒಳಗೆ ಮಾಸ್ಕ್ ನ ಹೊಲ್ದು ಅದನ್ನ ಮಾರಿ ಸೆಮಿಸ್ಟರ್ ಫೀಸ್ ಕಟ್ಬೇಕು ಸರ್. ಯಾಕೆ ಇವ್ರ ಮನೇಲಿ ಯಾರು ಕೊಟ್ಟವ್ರು ಇಲ್ವಾ? ನಮ್ ಓದು ನಮ್ ಲಾಭ ಅಂದ್ಮೇಲೆ ಅದಕ್ ನಾವ್ ತಾನೇ ಕಷ್ಟ ಪಡ್ಬೇಕು ಸರ್. ಸ್ವಾವಲಂಬನೆ ಅನ್ನೋದು ಮೂಲ ಮಂತ್ರ ಆಗ್ಬೇಕು ಅಂತ ಎಲ್ರು ಹೇಳ್ತಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ ಹೋದಾಗ ಯಾಕೆ ಅಂತ ಕೇಳ್ತಾರೆ. ಕೇಳೋರ್ ಮಧ್ಯೆ ನಮ್ ತಾನ ಅನ್ನೋದು ಕಳ್ದೋಗ್ಬಾರ್ದಲ್ವಾ ಸರ್? ಗುಡ್. ನಮ್ಮ ಅಗತ್ಯದ ದುಡ್ಡನ್ನ ನಾವೇ ದುಡಿಯೋದು ತುಂಬಾ ದೊಡ್ಡದಮ್ಮ. ಇಂಥ ಮನಸ್ಥಿತಿ ಇರೋ ಗುಡಿ ಕೈಗಾರಿಕೆನ ಪ್ರೋತ್ಸಾಹಿಸೋದು ನಾನು. ಒಂದು ಕೆಲಸ ಮಾಡಿ, ಒಂದು ಮಾಸ್ಕ್ ಕೊಡಿ ನೋಡೋಣ. ಮಾಸ್ಕು ತುಂಬಾ ಚೆನ್ನಾಗಿದೆ, ಇದು ನನಗೆ ಮಾಡ್ತೀರಾ? ಕರುಣಿಗೆ ಕೊಂಡ್ಕೋಬಿಡಿ ಸರ್, ಅಗತ್ಯ ಇದ್ರೆ ತಗೊಳ್ಳಿ. ಕರುಣೆ ಅಂತಲ್ಲಮ್ಮ, ನಮ್ದೊಂದು ಟ್ರಸ್ಟ್ ಇದೆ. ಅದ್ರ ಮೂಲಕ ಕೆಲವು ಸ್ಲಮ್ಗಳಿಗೆ ಉಚಿತವಾಗಿ ಮಾಸ್ಕ್ಗಳನ್ನ ಹಂಚಬೇಕು. ಇವತ್ತಿನ ಮೀಟಿಂಗಲ್ಲಿ ನಾವೆಲ್ಲ ಅದನ್ನ ನಿರ್ಧಾರ ಮಾಡಿ ಆಯ್ತು. ನನಗೆ 2000 ಮಾಸ್ಕ್ಗಳು ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಾನು ಅದನ್ನ ಕೊಂಡ್ಕೊಳ್ಳೇಬೇಕಾಗಿತ್ತು, ಅದನ್ನ ನಿಮ್ಮ ಹತ್ರನೇ ಕೊಂಡ್ಕೊಳ್ತೀನಿ. ಹೇಗೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾಳೆ ನಿಮಗೆ ಕೊಡಕ್ ಸಾಧ್ಯ ಇದೆಯಾ? ಖಂಡಿತ ಸರ್. ನಮ್ ಟಾರ್ಗೆಟ್ ಇರೋದು 2500 ಮಾಸ್ಕ್ ಹೊಲಿದು. ಈಗಾಗ್ಲೇ 1000 ಆರ್ಡರ್ ಬಂದಿದೆ. ಹಾಗಾದ್ರೆ ಮಿಕ್ಕಿದ್ದ ನನಗೆ ಕೊಡಿ, ಉಳಿದಿದ್ದ ನಾಳಿದ್ದು ಕೊಡಿ. ನಾಳೆ ಬೆಳಗ್ಗೆ ಬಂದ್ರೆ ನನಗೆ 1000 ಸಿಗುತ್ತಾ? ಅಯ್ಯಯ್ಯೋ, ಖಂಡಿತ ಸಿಗುತ್ತೆ ಸರ್. ಅಡ್ವಾನ್ಸ್ ಎಷ್ಟು ಕೊಟ್ಟಿರ್ಲಿ? ನಾಳೆ ನೀವು ಮಾಸ್ಕ್ ತಗೊಂಡ್ಮೇಲೆ ಪೇಮೆಂಟ್ ಕೊಡಿ, ಪರವಾಗಿಲ್ಲ ಸರ್. ಗುಡ್. ಬೆಳಗ್ಗೆ ಬರ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಸ್ವಾಭಿಮಾನ, ಸ್ವಾವಲಂಬನೆ ಈ ಸಮಾಜಕ್ಕೆ ಮಾದರಿ. ಗೀತಾ ನೀನ್ ಗೆದ್ಬಿಟ್ಟೆ ಕಣೆ. ಇನ್ನು ನಾಳೆ ಎಲ್ಲಾ ಮಾಸ್ಕ್ ವ್ಯಾಪಾರನೂ ಆಗುತ್ತೆ, ಹಣ ಬರುತ್ತೆ. ನೀನ್ ಫೀಸ್ ಕಟ್ತೀಯಾ, ನೀನ್ ಗೆದ್ದೆ ಗೀತಾ. ನೀನ್ ಫೀಸ್ ಕಟ್ತೀಯಾ, ಗೆದ್ದ್ಯಾ. ಗೆಲ್ಲೋದು ಎಲ್ಲಾ ಮಾಸ್ಕ್ ಮುಗಿದ್ಮೇಲೆ. ಬನ್ನಿ, ಬೇಗ ಕೆಲಸ ಮುಗಿಸೋಣ. ಬಂದೆ ಬನ್ನಿ. ಸಿಹಿ 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 ಜೀನಿಗಿಂತ ಸಿಹಿ ಸ್ನೇಹ ಕಣ್ಣಾಗಿ
ತಂಗ್ಯವ. ಧ್ವನಿಯಲ್ಲೇ ಏನೋ ಸಣ್ಣ ಅನುಮಾನ ಇಟ್ಕೊಂಡು ಬರ್ತಿದ್ಯಲ್ಲ ಅಣ್ಣ, ಏನು ವಿಷಯ? ಏನಿಲ್ಲ, ಅದು ಗೀತಾ ಸೋಲಿಗೆ ನನ್ನ ಹತ್ರ ದಾರಿ ಇದೆ ಅಂತ ಹೇಳಿದ್ದನ್ನ ಕೇಳಿ ಏನು ಅಂತ ವಿಚಾರಿಸೋದಕ್ಕೆ ಬಂದ್ಯಾ? ಇಲ್ಲಮ್ಮ, ಇದು ಅದಕ್ಕೆ ಮುಂಚಿನ ಅನುಮಾನ ಇದೆ. ಏನದು? ವಿಜಯ್ ಗನ್ ತಗೊಂಡು ಗೀತಾನ ಶೂಟ್ ಮಾಡಕ್ ಹೋದಾಗ ನೀನ್ ಯಾಕೆ ತಂಗ್ಯವ ತಡೀಲಿಲ್ಲ? ಆ ಸಮಯದಲ್ಲಿ ಅವನನ್ನ ತಡೆಯೋ ಸಣ್ಣ ಇರಾದೆ ಕೂಡ ಇರಲಿಲ್ಲ ಅಂತ ನಿನ್ನ ಮುಖದ ಮೇಲಿನ ಸ್ಮೈಲ್ ನನ್ಗೆ ಹೇಳ್ತಾ ಇತ್ತು ತಂಗ್ಯವ. ತುಂಬಾ ಚೆನ್ನಾಗಿ ಒಬ್ಸರ್ವ್ ಮಾಡಿದ್ಯಾ ಅಣ್ಣ. ಆದ್ರೆ ಕಾರಣ ಗೊತ್ತಾಗ್ಲಿಲ್ಲ ನನ್ನ ತಂಗ್ಯವ. ನನ್ನ ಪ್ರಕಾರ ನೀನು ಅವನನ್ನ ತಡಿಬೇಕಿತ್ತಲ್ವಾ? ನಾನು ನಿನ್ನನ್ನು ಎಚ್ಚರಿಸ್ತಿದ್ರು ನೀನು ಸುಮ್ಮನೆ ಇದ್ದೆ ತಂಗ್ಯವ. ಅಂದ್ರೆ ಏನು? ವಿಜಯ್ ಅವಳನ್ನ ಕೊಲೆ ಮಾಡ್ಲಿ ಅನ್ನೋದೇ ನಿನ್ನ ಉದ್ದೇಶನ ತಂಗ್ಯವ? ಆ ಸಮಯದಲ್ಲಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಿದ್ದೆ ಅಣ್ಣ. ಮನ್ಸು ರೋಸತ್ ಹೋಗಿತ್ತು. ವಿಜಯ್ ಆ ಸಿಟ್ಟಲ್ಲಿ ಗೀತಾನ ಸಾಯಿಸಿದ್ರೆ ಸಾಯಿಸ್ಬಿಡ್ಲಿ, ಪೀಡೆ ತೊಲಗ್ ಹೋಯ್ತು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೆ. ಆಮೇಲೆ ಗೊತ್ತಾಯ್ತು ನಾನು ಆವೇಶದಲ್ಲಿ ಹಾಗೆ ಮಾಡಿದ್ದು ತಪ್ಪು ಅಂತ. ಗೀತನ್ನ ಕೊಲ್ಲಬಾರ್ದು ಅಣ್ಣ. ಒಂದು ಸಮಸ್ಯೆನ ಮುಗಿಸೋದಕ್ಕೆ ಹೋಗಿ ನಾವ್ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬಾರ್ದು. ಮೈಗಂಟಿರೋ ಧೂಳನ್ನ ನೀರಲ್ಲಿ ತೊಳೆದ್ರೆ ಹೋಗುತ್ತೆ, ಅದೇ ಆಸಿಡ್ ಹಾಕಿದ್ರೆ ನಮ್ಮ ಮೈಯೇ ಸುಟ್ಟು ಹೋಗುತ್ತೆ. ಇಷ್ಟಕ್ಕೂ ಗೀತಾ ಸಾಯೋ ಟೈಮ್ ಇನ್ನೂ ಬಂದಿಲ್ಲ. ಹೋಗಿ ವಿಜಯ್ ಹತ್ರ ಕೂತ್ಕೋ, ನಿದ್ದೆ ಮಾಡ್ಬಿಟ್ಟಾನು. ಗೀತಾ ಪ್ರಯತ್ನನ ಪಚಡಿ ಮಾಡೋ ಕಾಲಕ್ಕೆ ಇನ್ನು ಸ್ವಲ್ಪ ಹೊತ್ತೇ ಇರೋದು. ತಂಗ್ಯವ, ಏನ್ ಮಾಡ್ತೀಯಮ್ಮ? ಮಾಡೋರು ನೀವೇ, ನಿಮಗೆ ಗೊತ್ತಾಗತ್ತೆ.